college Shri Chandrakant Garat Guruji to speak a few words on Swami Vivekananda. रत्नाकर दौतब्द हिमालय किरीटिनी ब्रह्मराज श्री रत्नाट्यम वंदे भारत मातर ಎಲ್ರಿಗೂ ವಂದೇ ಭಾರತ ಮಾತರಂ ಅಂತ ಅಂದ ತಕ್ಷಣ ನೆನಪಾಗೋದೇ ನಮಗೆ ವಿವೇಕಾನಂದ. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು. ಅದಕ್ಕಿಂತ ಮೊದಲೇದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಗಣ್ಯರಿಗೂ ಹಾಗೂ ಎಲ್ಲ ಗುರುವೃಂದಕ್ಕೂ ಹಾಗೂ ಅಂತರ್ಜಾಲದ ಮುಖಾಂತರವಾಗಿ ವೀಕ್ಷಿಸುತ್ತಿರುವಂತಹ ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರಿಗೂ ಆತ್ಮೀಯವಾದಂತ ನಮಸ್ಕಾರಗಳನ್ನ ಅರ್ಪಿಸ್ತೇನೆ. ನೀವೇ ಈಗಾಗಲೇ ಅಬ್ಸರ್ವ್ ಮಾಡಿರ್ಬೇಕು, ವಿವೇಕಾನಂದರ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ ಮುಂದೆ ಯಾರದಾರ ಅನ್ನೋದನ್ನ ನಾನು ಮರೆತುಬಿಟ್ಟೆ. ನಾನು ಏನ್ ಹೇಳ್ಬೇಕು ಅಂತ ಬಂದಿದ್ನು ಅದನ್ನೇ ಮರೆತುಬಿಟ್ಟೆ. ವಿಶ್ ಮಾಡ್ಬೇಕಾಗಿತ್ತು. ಬಟ್ ವಿವೇಕಾನಂದರನ್ನ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡಾಗ ಅವ್ರು ನಮ್ಮ ಮೈಯಲ್ಲಿ ಆವರಿಸಿದ ತಕ್ಷಣ ನಮ್ ಎದುರುಗಡೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತ ಎಲ್ಲ ಈ ಸನ್ನಿವೇಶಗಳನ್ನ ನಾವು ಮರ್ತು ಬಿಡ್ತೀವಿ. ಅಂತ ವ್ಯಕ್ತಿತ್ವ ಅವರು. ಅವ್ರ ಸಾಯೋಕಾಲಿಕ ಒಂದು ಮಾತು ಹೇಳ್ತಾರೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನನ್ ಫಾರ್ಮ್ ಇರೋದಿಲ್ಲ, ಬಟ್ ನನ್ ವಾಯ್ಸ್ ಇರ್ತದೆ. ನನ್ನ ಫಾರ್ಮ್ ಇರೋದಿಲ್ಲ, ನನ್ನ ರೂಪ ಇರೋದಿಲ್ಲ, ಬಟ್ ನನ್ ಧ್ವನಿ ಮಾತ್ರ ಇರ್ತದೆ. ನನ್ ಧ್ವನಿ ಮಾತ್ರ ಕೊನೆವರೆಗೂ ಇರ್ತದ. 400 ವರ್ಷ ಅಲ್ಲ, 4000 ವರ್ಷ ಆದ್ರೂ ವಿವೇಕಾನಂದ ಧ್ವನಿ ಇರ್ತದೆ. ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡ್ತದೆ, ಏನಂತಂದ್ರೆ ನಾವು ನಿಮ್ಗೆ ಯಾಕೆ ವಿವೇಕಾನಂದ ಆಗ್ಲಿಲ್ಲ? ನಾವು ಯಾಕೆ ವಿವೇಕಾನಂದ ರೀತಿ ಅವ್ರು ಏನ್ ನಮ್ಗೆ ಸಜೆಸ್ಟ್ ಮಾಡ್ತಾರೆ, ನಮ್ಗೆ ಏನ್ ಹೇಳ್ತಾರೆ, ನಾವ್ ಯಾಕೆ ಅನುಭವಿಸ್ಲಿಲ್ಲ, ನಾವ್ ಯಾಕೆ ಪಾಲನೆ ಮಾಡ್ಲಿಲ್ಲ? ಸೊ ಅವ್ರು ಒಂದ್ ಮಾತು ಹೇಳ್ತಾರೆ, ಮತ್ತೊಬ್ರು ವಿವೇಕಾನಂದ ಆಗ್ಬೇಕು, ಅವ್ರು ಚಿಂತನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಂತಂದ್ರೆ ಮತ್ತೊಬ್ರು ನನ್ ರೀತಿ ಇರುವಂತ ಮತ್ತೊಬ್ರು ವಿವೇಕಾನಂದ ಹುಟ್ಟಿ ಬರ್ಬೇಕು ಈ ಭೂಮಿ ಮೇಲೆ, ಅಂದ್ರೆ ಸಾಧ್ಯ ಆಗುತ್ತ. ಇವತ್ ನಾನು ಏನ್ ವಿವೇಕಾನಂದರ ಬಗ್ಗೆ ಹೇಳಿಕೆ ಹೊರಟಿದ್ದೀನಿ, 2 ಕಾಲಷ್ಟದು. ಯಾವುದೇ ವ್ಯಕ್ತಿ ಈ ಜಗತ್ತಿನೊಳಗ ನನಗೆ ವಿವೇಕಾನಂದರ ಬಗ್ಗೆ ಎಲ್ಲಾ ಗೊತ್ತೈತೆ ಅಂತ ಹೇಳಿದ್ರೆ ಅದು 100ಕ್ಕೆ 100 ಸುಳ್ಳು ಮಾತು. ಪ್ರತಿಯೊಬ್ಬರಿಗೆ ಗೊತ್ತಿರುವಂತ ಒಂದೇ ಒಂದು 2 ಕಾಳಿನಷ್ಟು ನಾನು ಇವತ್ತು ಅದನ್ನೇ ಪ್ರಯತ್ನಿಸ್ತೇನೆ. ಎಲ್ಲ ಹೇಳಿಕೆ ಅಂತ ಸಾಧ್ಯ ಇಲ್ಲ, ಸಾಸಿವೆ ಕಾಳ ಅಟ್ಲೀಸ್ಟ್ ಅಷ್ಟು ಪ್ರಯತ್ನ ಪಡ್ತೀನಿ. ನಿಮ್ಗೆ ಗೊತ್ತಿರ್ಬೇಕು, ವಿವೇಕಾನಂದರು ಸ್ಟಾರ್ಟಿಂಗ್ ನಮ್ಗೆಲ್ಲರಿಗೂ ಯಾರನ್ನ ಕೇಳಿದ್ರಿ ವಿವೇಕಾನಂದರ ಬಗ್ಗೆ ಏನಾದ್ರು ಗೊತ್ತೀನಿ ಅಂತ ಕೇಳಿದ ತಕ್ಷಣ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, ಓನ್ಲಿ ದಿಸ್ ಮಚ್. ದೇ ಡೋಂಟ್ ನೋ ಅದರ್ ಫರ್ದರ್. ಯಾಕೆ ಸಮಾಜ ಈ ರೀತಿ ಆಗ್ತಿದೆ? ನಮಗೂ ಇವತ್ತು ಯಾವುದೇ ಒಂದು ಫಂಕ್ಷನ್ ಒಳಗಡೆ ಸಣ್ಣ ಮಗು ನನ್ನ ಸೋದರ ಸೋದರಿಯರೇ ಅಂದ ತಕ್ಷಣ ನೆನಪಾಗೋದೆ ವಿವೇಕಾನಂದ. ನೀವು ಬಹಳಷ್ಟು ಫಂಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರಿ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಅಂದ ತಕ್ಷಣ ನೆನಪಾಗೋದೆ ವಿವೇಕಾನಂದ. ಆದ್ರೆ ನಮ್ಮಲ್ಲಿ ಒಂದು ಪ್ರಶ್ನೆ ಮುಟ್ಕೋಬೇಕು, ಅವರು ರಾತ್ರೋರಾತ್ರಿ ಫೇಮಸ್ ಆದಂತ ವ್ಯಕ್ತಿ ಅಲ್ಲ. ಈ 5 ವರ್ಡ್ಗಳಿಂದ ಫೇಮಸ್ ಆದಂತ ವ್ಯಕ್ತಿ ಅಲ್ಲ. ಈ 5 ಮಾತನ್ನು ಹೇಳೋದ್ರ ಹಿಂದ್ಗಡೆ 39 ವರ್ಷಗಳ ಪರಿಶ್ರಮ ಇದೆ. 39 ವರ್ಷಗಳ ಪರಿಶ್ರಮ ಯಾವ ರೀತಿ ಅಂತಂದ್ರೆ ನಾವು ಈಗಿನ ಸನ್ಯಾಸತ್ವವನ್ನು ಏನ್ ನೋಡ್ತೀವಿ ಅದಕ್ಕಿಂತ ಕಠಿಣವಾದಂಥದ್ದು. ನಾನು ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಆ ಸನ್ಯಾಸತ್ವ ಯಾವ ರೀತಿ ಇರ್ತಿತ್ತು ಅಂತ ಹೇಳಿ. ಏನು 30 ವರ್ಷ ಆಯ್ತು, 30 ವರ್ಷ ಆದ ನಂತರ ರಾಮಕೃಷ್ಣ ಪರಮಹಂಸರಂತ ಹೋಗಿ ಕಲಿತ್ಬಿಟ್ಟು ಆಮೇಲೆ ಅಲ್ಲಿ ಬರ್ತಾರೆ. ನಮ್ಮ ಸೋದರರ ಜೊತೆ ಇರುವಾಗ ಯಾರು ಅವರಿಗೆ ಇರ್ಲಿಕ್ಕೆ ಜಾಗ ಕೊಡ್ತಿರ್ಲಿಲ್ಲ, ಅವರಿಗೆ ಊಟ ಮಾಡ್ಲಿಕ್ಕೆ ಆಹಾರ ಕೊಡ್ತಿರ್ಲಿಲ್ಲ. ಆ ಸಹೋದರನ್ನೆಲ್ಲ ಕರ್ಕೊಂಡು ಒಂದ್ ಕಡೆ ಧ್ಯಾನ ತಪಸ್ಸು ಇದನ್ನೆಲ್ಲ ಮಾಡ್ತಾ, ಮತ್ತೆ ಊಟಕ್ಕೆ ಏನ್ ಮಾಡ್ಬೇಕು? ಊಟಕ್ಕೆ ಏನ್ ಮಾಡ್ಬೇಕು? ಅವಾಗ ಒಬ್ಬ ಸಹೋದರ ಮಾತ್ರ ಭಿಕ್ಷಾಟನೆಗೆ ಹೋಗೋದು. ಒಬ್ಬ ಸಹೋದರ ಭಿಕ್ಷಾಟನೆಗೆ ಹೋದ ತಕ್ಷಣ ಅವತ್ತವನು ಏನ್ ಅಕ್ಕಿಯನ್ನು ತಗೊಂಡ್ ಬರ್ತಾನೆ ಅದನ್ನೇ ಸಂಜೆ ಅನ್ನ ಮಾಡಿ ಊಟ ಮಾಡ್ಬೇಕು. ಅವತ್ತು ಅಕ್ಕಿ ಸಿಗಲಿಲ್ಲ ಅಂದ್ರೆ ಊಟ ಇಲ್ಲ. ಇದು ಸನ್ಯಾಸತ್ವ. ಯಾವುದೇ ಒಂದು ಗದ್ದಿಗೆ ಮೇಲೆ ಕೂತ್ಕೊಂಡು ಸನ್ಯಾಸತ್ವ ಮಾಡೋದಲ್ಲ, ಇದು ಸನ್ಯಾಸತ್ವ. ಆ ದಿನ ಅಕ್ಕಿ ಸಿಗ್ಲಿಲ್ಲ ಅಂತಂದ್ರೆ ಚುರುಮರಿ ಊಟ. ಚುರುಮರಿ ಊಟ ಅಂತಂದ್ರೆ ಅದನ್ನು ಬಡಂಗ್ ಮಾಡ್ಕೊಂಡು ತಿನ್ನೋದಲ್ಲ, ಅದರಲ್ಲಿ ಬೇರೆ ಎಲೆಗಳನ್ನ ಹಾಕಿ ಕಲಸಿ ತಿನ್ನುವಂಥದ್ದು, ಅದು ಸನ್ಯಾಸತ್ವ. ಈ ರೀತಿ ಸನ್ಯಾಸತ್ವವನ್ನ ಮಾಡಿದ ತಕ್ಷಣ ಅವತ್ತು ಅಷ್ಟು ವರ್ಷ ಆದ ಫೇಮಸ್ ಆಗಿರೋದು.
ನಿಮ್ಮ ಕಡೆಯಿಂದ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ? ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳ್ಬೇಕಾದ್ರೆ ಅವರ ಜೀವನವನ್ನು ಓದ್ಬೇಕಾಗ್ತದೆ. ನನ್ನ ಪ್ರಕಾರ ಅವರ ಜೀವನವನ್ನ 4 ಹಂತಗಳನ್ನಾಗಿ ವಿಂಗಡಿಸ್ತೀನಿ. 4 ಹಂತಗಳನ್ನಾಗಿ. ಸೊ ಮೊದಲನೇ ಹಂತ ಬರುವುದೇ ಭಗವಂತನ ಹುಡುಕಾಟ. ಅವರು ಭಗವಂತನ ಅದು ಹುಡುಕೋದ್ರೆ ಒಂದು ಸ್ಟೇಜ್ ಆಯ್ತು. ಸೊ ಅದಕ್ಕೆ ಬಂದ 1863ರಲ್ಲಿ ಅವ್ರ ಜನನ ಆಯ್ತು. ಜನವರಿ 12 ಅಂತ ಏನ್ ಹೇಳ್ತೀವಿ. ಸೊ ಬಂಗಾಳದ ಕಲ್ಕತ್ತಾದಲ್ಲಿ ವಿಶ್ವನಾಥ್ ದತ್ತ ಆಗಿರ್ಬೋದು, ಆಮೇಲೆ ಭುವನೇಶ್ವರಿ ದೇವಿ ಆಗಿರ್ಬೋದು, ತಂದೆ ತಾಯಿಗಳು ಹುಟ್ಟ ಆಗರ್ಭ ಶ್ರೀಮಂತರು. ಗಣಿತ ಬಡಿತ ಅವರಷ್ಟು ಬಡತನನೇ ಆಗಿಲ್ಲ. ಅವರು ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಆಗ್ಲಿಕ್ಕೆ ಹೋಗಿರ್ತಾರೆ. ಭೇಟಿ ಆಗ್ಲಿಕ್ಕೆ ಹೋಗಿ ಅವಾಗ ಅವ್ರ ಹತ್ರ ಭೇಟಿ ಆಗ್ಲಿಕ್ಕೆ ಹೋಗಿ ಇನ್ ಬಿಟ್ವೀನ್ ಅವ್ರ ಫಾದರ್ ಎಕ್ಸ್ಪೈರ್ ಆಗ್ತಾರೆ. ಅವ್ರ ಫಾದರ್ ಎಕ್ಸ್ಪೈರ್ ಆಗಿ ಸಾಲಗಾರನ ಮನೆ ಮುಂದೆ ಬಂದಿರ್ತಾರೆ. ಸಾಲಗಾರನ ಮನೆ ಮುಂದೆ ಬಂದ್ ನಿಂತು ಮನೆ ಖಾಲಿ ಮಾಡಿ ನೀವೆಲ್ಲ ಹೊರಗೆ ಹೋಗ್ರಿ ಅಂತಿದ್ದಾರೆ. ವಿವೇಕಾನಂದ್ರ ಇರೋದಿಲ್ಲ ಅವಾಗ, ನರೇಂದ್ರ ಅವ್ರು ಇರೋದಿಲ್ಲ ಅವಾಗ. ತಾಯಿ ಇಬ್ರು ತಮ್ಮಂದ್ರು. ಅಂತ ಪರಿಸ್ಥಿತಿ ನಮ್ಗೆಲ್ಲ ಗೊತ್ತದೆ. ನಾವೇನ್ ಅನ್ಕೋತೀವಿ ವಿವೇಕಾನಂದ್ರ ದೊಡ್ಡ ಫೇಮಸ್, ದೊಡ್ಡ ವ್ಯಕ್ತಿ. ಅವ್ರ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಕರಣ ಕ್ಯೂಚು ಬರುತ್ತೆ. ತಾಯಿ ನೋಡ್ಬೇಕಂದ್ರೆ ಮನೆ ಹತ್ರ ಬರ್ತಾರೆ ವಿವೇಕಾನಂದರು. ತಾಯಿ ಒಳಗಡೆ ಇಬ್ರು ತಮ್ಮಂದ್ರು ಕೂತ್ಕೊಂಡಿರ್ತಾರೆ. ಏನ್ ಆ ಇಬ್ರು ತಮ್ಮಂದ್ರಿಗೆ ಹಸಿವು. ಅಮ್ಮ ಊಟ ಕೊಡು, ಅಮ್ಮ ಊಟ ಕೊಡು ಅಂತ ತಾಯಿ ಹೇಳ್ತಾಳೆ. ವಿವೇಕಾನಂದರವರು ಹೋಗಿದ್ದಾರೆ. ಅಂದ್ರೆ ವಿವೇಕಾನಂದರವರು ಬಾಗಿಲ ಹತ್ರ ನಿಂತ್ಕೊಂಡಿರ್ತಾರೆ. ನಿಮ್ಮ ಅಣ್ಣ ಊಟ ತಗೊಂಡ್ಬರ್ಲಿಕ್ಕೆ ಹೋಗಿದ್ದಾನೆ, ಇನ್ನೊಂದು 3-4 ತಾಸು ವೇಟ್ ಮಾಡು, ಬಂದ ತಕ್ಷಣ ನಿಮ್ಗೆ ಊಟ ಕೊಡ್ತೀನಿ. ಪರಿಸ್ಥಿತಿ ಯಾವುದು? ಅದೇ ವಿವೇಕಾನಂದ ಪರಿಸ್ಥಿತಿಯಲ್ಲಿ ನಾವಿದ್ಬಿಟ್ರೆ ಅರ್ಥ ಮಾಡ್ಕೊಳ್ಳಿ. ಯಾವ್ದು ಜಾಬ್ ಮಾಡ್ಬೇಕು ಅಥವಾ ದೇವರನ್ನು ಹುಡುಕ್ಬೇಕು, ಬಾಗಿಲಲ್ಲಿ ನಿಂತ್ಕೊಂಡಿರ್ತಾರೆ. ಅದು ಕಿಸೆಯಲ್ಲಿ 5 ರೂಪಾಯಿ 1 ರೂಪಾಯಿ ಏನೂ ಇರೋದಿಲ್ಲ, ಕೈಯಲ್ಲಿ ಆಹಾರ ಇರೋದಿಲ್ಲ. ತಾಯಿ ಹೇಳ್ತಾಳೆ ಅನ್ನ ಊಟ ತರ್ತಾನೆ. ತಾಯಿನ ಸಂತೈಸ್ಬೇಕಾ, ಫ್ಯಾಮಿಲಿ ನೋಡ್ಕೋಬೇಕಾ, ಅಥವಾ ಸಮಾಜವನ್ನ ಬೆಳೆಸ್ಬೇಕಾ, ಅಥವಾ ದೇವರನ್ನು ಹುಡುಕ್ಬೇಕಾ? ಆದ್ರೂ ತಮ್ಮ ಛಲವನ್ನ ಬಿಡುವುದಿಲ್ಲ. ಅದು ಸನ್ಯಾಸತ್ವ. ಆದ್ರೂ ತಮ್ಮ ಮನಸ್ಸವನ್ನ ನಿಶ್ಚಲಗೊಳಿಸಿ ಆ ಕಡೆ ಈ ಕಡೆ ಒಯ್ದಾಡೋ ರೀತಿ ಮಾಡೋದಕ್ಕೆ ಇಲ್ಲ. ಅದು ಸನ್ಯಾಸತ್ವ. ನಾವು ಏನು ಅಂದ್ಬಿಡ್ತೀವಿ, ನಮ್ಮ ಫ್ಯಾಮಿಲಿ, ನಮ್ಮನ್ನ, ಅವರು ಇವರು ಅಂತ. ಆ ಸನ್ನಿವೇಶವನ್ನು ಕೇಳಿದ್ರೆ ಬಂಗಾಳಿಯಲ್ಲಿ ಒಂದು ಪಿಕ್ಚರ್ ಇದೆ, ದ ಸ್ಟೋರಿ ಆಫ್ ವಿವೇಕಾನಂದ ಅಂತ. ಎಲ್ಲರೂ ನೋಡ್ಬೇಕು ದಯವಿಟ್ಟು. ಅದು ಇಂಗ್ಲಿಷ್ ಸಬ್ ಟೈಟಲ್ ಫಿಲ್ಮ್ ಬರುತ್ತೆ, ದ ಸ್ಟೋರಿ ಆಫ್ ವಿವೇಕಾನಂದ. ಅದರಲ್ಲಿ ಇಂಚು ವಿವೇಕಾನಂದರು ಯಾವ ರೀತಿ ಅನುಭವಿಸಿದ್ದಾರೆ ಅಂತ ತೋರಿಸಿದ್ದಾರೆ. ಈ ದೇವರ ಹುಡುಕಾಟ ಅಂತ ಅಂದ ತಕ್ಷಣ ನನಗೆ ನೆನಪಾಗುತ್ತೆ, ನಾವು ನೀವೆಲ್ಲ ಶಾಲೆಗೆ ಹೋಗಿದ್ದೀವಿ. ನಾವೇನ್ ಮಾಡ್ತೀವಿ, ಟೀಚರ್ ಏನ್ ಕಲಿಸ್ತಾರೆ ಅದು ಕೇಳೋದು ಬರೋದು ಅಷ್ಟೇ. ನಾವು ಏನಾದ್ರು ಯಾವುದೋ ಒಂದ್ ರೀತಿ ದೇವರ ಬಗ್ಗೆ ನಾನೇನೋ ಲೆಕ್ಚರ್ ಕೊಟ್ನಿ ಅಂತಂದ್ರೆ ನಾವೇನ್ ಮಾಡ್ತೀವಿ, ವಾ ಸರ್ ಮಸ್ತ್ ಹೇಳ್ತೀವಿ, ಬರ್ತೀವಿ. ಆದ್ರೆ ನರೇಂದ್ರ ಅವರು, ಸರ್ ನೀವು ದೇವ್ರನ್ನ ನೋಡಿದಿರ? ನೀವು ನೋಡಿದೀರ ದೇವ್ರನ್ನ? ಯಾವುದೋ ಒಂದು ಗುಡಿಗೆ ಹೋಗ್ತೀವಿ, ಲೆಕ್ಚರ್ ಕೇಳ್ತೀವಿ, ಪುರಾಣ ಕೇಳ್ತೀವಿ, ದೇವ್ರು ಆ ರೀತಿ ಇರ್ತಾನೆ, ಈ ರೀತಿ ಇರ್ತಾನೆ. ಯಾಕೆ ದಿಟ್ಬಿಟ್ಟು ಇಷ್ಟು ಸಣ್ಣ ಹುಡುಗ, ಸರ್ ನೀವು ಗುರುಗಳ ನೀವು ದೇವ್ರನ್ನ ನೋಡಿದೀರಾ? ಅವ್ರು ಹೆಂಗಿರ್ತಾನೆ, ಎಲ್ಲಿದ್ದಾನೆ? ದೇವ್ರ ಹುಡುಗಾಟ ಇಷ್ಟ ಕ್ಷಣಕ್ಕೂ ಎಲ್ಲಿ ಯಾವುದು ವಿಷಯ ಬರಲಿ ಅದ್ ಬಿಡ್ತಾ ಇರ್ಲಿಕ್ಕೆ ನಿಮಗೆ ಕ್ಷಣಕ್ಕೂ ನೀವು ದೇವ್ರನ್ನ ನೋಡಿದೀರಾ? ಇದೇ ಪ್ರಶ್ನೆ. ನಾವಾಗಲ್ಲ. ಒಂದು ಕ್ಷಣಕ್ಕೆ ಏನ್ ಮನಸ್ಸಲ್ಲಿರುತ್ತೆ ನೆಕ್ಸ್ಟ್ ಅದೇ ನೆನಪಿರೋದಿಲ್ಲ. ಕೊನೆಗೆ ಒಬ್ಬ ಇಂಗ್ಲಿಷ್ ಟೀಚರ್ ಹೇಳ್ತಾರೆ, ಇಂಗ್ಲಿಷ್ ಟೀಚರ್ ಇದೇ ರೀತಿ ದೇವ್ರ ಬಗ್ಗೆ ಹೇಳ್ತಾ ಇರುವಾಗ ನೀವು ದೇವ್ರನ್ನ ನೋಡಿದ್ದೀರಾ ಅಂತ ಪ್ರಶ್ನೆ ನರೇಂದ್ರ ಅವನನ್ನು ಕರೆದ್ಬಿಟ್ಟು, ದೇವರ ಆನಂದದ ಸಮಾಧ ಸ್ಥಿತಿಯಲ್ಲಿ ನಂತರ ನಿಮಗೆ ಕಂಡು ಬರುವುದೇ ದೇವರು. ನಿಮಗೆ ಅದನ್ನ ತೋರಿಸಿಕೊಡುವಂತ ಒಬ್ಬರೇ ಒಬ್ಬರ ವ್ಯಕ್ತಿ ಅಂತಂದ್ರೆ ರಾಮಕೃಷ್ಣ ಪರಮಹಂಸ. ನೀವು ಅವ್ರ ಹತ್ರ ಹೋಗ್ಬಿಟ್ರೆ ಶುವರ್ ದೇವರನ್ನ ನೀವು ಕಾಣ್ತೀಯ.
ಸೊ ಅಲ್ಲಿಂದ ಅವರ ಪಯಣ ಎಲ್ಲ ಐತಂತಂದ್ರೆ ರಾಮಕೃಷ್ಣ ಪರಮಹಂಸರ. ಇದು ದೇವರ ಹುಡುಕಾಟ ಇದೇ ರೀತಿ ಹೋಗ್ತಾ ಇತ್ತು. ಅದು ಒಂದ್ ವಿಷಯ ಹೇಳ್ತೀನಿ, ನಮ್ಮ ಮನಸ್ಸನ್ನ ಅವ್ರ ಮನಸ್ಸು ಎಷ್ಟು ಗಟ್ಟಿ ಇತ್ತಂತಂದ್ರೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಏನು ರಾಮಕೃಷ್ಣ ಪರಮಹಂಸರು ಭೇಟಿ ಆಗ್ಲಿಕ್ಕೆ ಹೋಗ್ತಿದ್ರು, ಹೋಗ್ತಾ ಬರುವಾಗ ಒಂದು ಬೀದಿಯಲ್ಲಿ ಥಿಯೇಟರ್ ಇತ್ತು, ಫಿಲ್ಮ್ ಥಿಯೇಟರ್ ಇತ್ತು. ಸೊ ಅವ್ರು ಏನ್ ಯೋಚನೆ ಮಾಡ್ತಿದ್ರು ಅಂತಂದ್ರೆ, ಆ ಫಿಲ್ಮ್ ಥಿಯೇಟರ್ ಬೀದಿಯಲ್ಲಿ ಹಾದ್ ಬರ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತಿದ್ರು. ಪ್ರಶ್ನೆ ಏನಕ್ಕಪ್ಪ 100 ಸಲ ಯೋಚನೆ ಮಾಡ್ಬೇಕು? ಅವ್ರೇನಂತಿದ್ರು ಅಂದ್ರೆ, ನನ್ನ ಮನಸ್ಸು ಅತ್ಯುನ್ನತ ಸ್ಥಿತಿ ಒಳಗದ, ಆ ಥಿಯೇಟರ್ ಪೋಸ್ಟರ್ ನೋಡಿ ನನ್ನ ಮನಸ್ಸು ಕೆಳಗಿಡಿಬಾರ್ದು, ನಾಳೆ ನನಗೆ ಆ ಫಿಲ್ಮ್ ನೋಡ್ಬೇಕಂತ ಅನಿಸ್ಬಾರ್ದು. ಅಷ್ಟು ನಿಶ್ಚಲವಾದಂತ ಮನಸ್ಸು. ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಇವತ್ತು ಯಾವ್ದೋ ವೆಬ್ ಸೀರೀಸ್ ಬಂದ್ಬಿಟ್ರೆ ನಮ್ಮ ಮನಸ್ಸು ಕೇಳೋದೇನೆ ಇಲ್ಲ. ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ರಿಲೀಸ್ ಆಯ್ತು ಅಂತಂದ್ರೆ ರಾತ್ರಿ 3-4 ತಾಸು ನೋಡೋದೆ. ಎಕ್ಸಾಂಪಲ್ ನನ್ನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಅವ್ರ ಮನಸ್ಸು, ವಿವೇಕಾನಂದರ ಮನಸ್ಸು ಎಷ್ಟು ನಿಶ್ಚಲವಾಗಿತ್ತು ಅನ್ನೋದು ನಾವು ತಿಳ್ಕೋಬೇಕು. ಅದು ಈಗಿನ ಪೀಳಿಗೆಗಳಲ್ಲಿ ಬರಬೇಕು, ಯುವಕರಲ್ಲಿ ಬರಬೇಕು. ಅಂದ್ರೆ ನಾವು ನವನಿರ್ಮಾಣದ ಭಾರತ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಥಿಯೇಟರ್ ಹತ್ರ ಹೊಟ್ಟೆ ಆ ಬೀದಿ ಹೋಗ್ತಾ ಇರ್ಲಿಲ್ಲ, ಆ ಬೀದಿ 2 ಬೀದಿ ಬಿಟ್ಟು ಹೋಗ್ತಿದ್ರು. ಅಷ್ಟು ನಿಶ್ಚಲವಾದಂತ ಮನಸ್ಸು. ಅದು ಬಹಳ ಲೆಂದಿ ಎಕ್ಸಾಂಪಲ್ ಆಯ್ತು. ಇನ್ನೊಂದು ಎಕ್ಸಾಂಪಲ್, ನಮ್ ಮೊಬೈಲ್ ಬಿಟ್ಟೆ ನಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ. ಸಣ್ಣ ಹುಡುಗರನ್ನ ಕೇಳ್ರಿ, ಆನ್ಲೈನ್ ಕ್ಲಾಸ್ ಸೆಕೆಂಡ್ ಬಿಟ್ಬಿಡ್ರೆ ಸಣ್ಣ ಹುಡುಗರನ್ನ ಕೇಳ್ರಿ, ಅಮ್ಮ ನೀ ಹೊರಗಡೆ ಹೋಗ್ಬೇಕಾದ್ರೆ ನನಗೆ ಮೊಬೈಲ್ ಕೊಟ್ಟು ಹೋಗ್ಬಿಡು, ನೀ ಯಾವಾಗ ಬೇಕಾದಪ್ಪ ನಡೀತದ, ನಾನು ಇರ್ತೀನಿ. ನಮ್ಮ ಮಕ್ಕಳನ್ನ ದೂಷಿಸಲ್ಲ, ತಾಯಿಯಿಂದನೇ ದೂಷಿಸ್ಬೇಕಲ್ಲ. ನಮ್ಮ ಮನೇಲಿ ನಾನು ಈಗಲೂ ನೋಡ್ತೀನಿ, ಸಣ್ಣ ಮಕ್ಕಳು ಇರ್ತಾರೆ, ಅಳ್ತಾ ಇದ್ರೆ ಇದು ಹಾಟ್ ನೋಡು, ಮೊಬೈಲ್ ಇದು ನೋಡು, ಕಾರ್ಟೂನ್ ನೋಡು ಅಂತ ಮೊಬೈಲ್ ಕೊಡ್ತೀನಿ. ನಮ್ ನಿತ್ಯ ಜೀವನದೊಳಗೆ ಆಗುವಂತ ಎಕ್ಸಾಂಪಲ್, ತಾಯಿ ಗೊತ್ತಿಲ್ಲ ಮುಂದೊಂದ್ ದಿನ ಮೊಬೈಲ್ ಇಟ್ಕೊಂಡು ನನ್ನನ್ನೇ ಹೊರಗಾಗ್ತಾನಂತ. ಇಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ತಿದೆ? ನಮ್ಮಲ್ಲಿ ನಿಶ್ಚಲವಾದಂತ ದೃಢವಾದಂತ ಮನಸ್ಸಿರ್ಬೇಕು. ಅದು ಇಲ್ಲದೆ ಇರುವಾಗ ಈ ರೀತಿ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ. ಎಷ್ಟೇ ವರ್ಷ ಆದ್ರೂ ಅವರು ದೇವರ ಹುಡುಕಾಟ ಅದು ಕೊನೆಗೆ ಹೋಗಿರೋದು ರಾಮಕೃಷ್ಣ ಪರಮಹಂಸರ ಹತ್ರ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ಜೀವನವನ್ನ. ಅಲ್ಲಿ ಈ ಅವರು 4 ಯೋಗಗಳನ್ನ ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಸೊ 4 ಯೋಗಗಳನ್ನ, ಅವು ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ರಾಜಯೋಗ ಅಂತ ಹೇಳ್ತಾರೆ. ಅವು 4 ಯೋಗಗಳನ್ನು ಇವರು ತಿಳ್ಬೇಕು. ಭಕ್ತಿ ಯೋಗ ಅಂದ್ರೆ ಯಾವ ರೀತಿ ಇರಬೇಕು? ನಾವು ನಿಮ್ಮಂತ ಭಕ್ತಿ ಅಲ್ಲ. ಎಕ್ಸಾಂಪಲ್ ನಾನು ಹಿಡ್ಕೊಂಡು ಹೇಳ್ತೀನಿ, ಯಾರು ತಪ್ಪು ತಿಳ್ಕೋಬಾರ್ದು. ನಾನು ಮುಂಜಾನೆ ನಮಸ್ಕಾರ ಮಾಡ್ಬೇಕಾದ್ರೆ ಫ್ರಾಕ್ಷನ್ 30 ಸೆಕೆಂಡ್ ಉದ್ಬತ್ತ ಹಚ್ತೀನಿ, ನಮಸ್ಕಾರ ಮಾಡ್ತೀನಿ, ಬರ್ತೀನಿ. ಅಂತ ಜೀವನ ಆಗ್ಬಿಟ್ಟಿದೆ. ಭಕ್ತಿ ಯೋಗ ಅಂದ್ರೆ ಹಂಗಿರಬಾರ್ದು. ಭಕ್ತಿ ಯೋಗ ಅಂದ್ರೆ ಆ ರೀತಿ ಇರುವುದಲ್ಲ. ನಿಮ್ ಮನಸ್ಸಿನಿಂದ ದೇವರನ್ನ ಪ್ರೀತಿಸ್ಬೇಕು. ಮನಸ್ಸಿನಿಂದ ದೇವರನ್ನ ಪ್ರೀತಿಸ್ಬೇಕು. ಮನಸ್ಸಿನಿಂದ ದೇವರನ್ನ ಪ್ರೀತಿಸೋದಂದ್ರೆ ಯಾವ ರೀತಿ ಗೊತ್ತಾ? ದೇವರ ಇಲ್ಲಂದ್ರೆ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಉಸಿರಿಲ್ಲ. ಅದನ್ನ ಭಕ್ತಿ ಯೋಗ ಅಂತ ಕರಿತೀವಿ. ಸೊ ಕರ್ಮಯೋಗ ಅಂದ್ರೆ ಏನು? ಕರ್ಮಯೋಗ ಅಂತಂದ್ರೆ ಅವ್ರು ಒಬ್ರು, ನನ್ನ ಸ್ಲೋಗನ್ ಓದಿದ್ದೀನಿ, ಅದನ್ನ ಹೇಳ್ತೀನಿ. ಕೆಲಸ ಮಾಡ್ಬೇಕಾದ್ರೆ ಯಾವುದೇ ಫಲಾಕ್ಷ ಇಲ್ಲದೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡುವನ್ನ ಅತ್ಯುತ್ತಮ ವ್ಯಕ್ತಿ ಅಂತ ಕರೀತೀವಿ. ಎಲ್ರು ನೋಡ್ಲಿ, ಎಲ್ರು ನನ್ ಮಾತಾಡ್ಸಿ, ನಾನು ಹೈಲೈಟ್ ಆಗ್ಲಿ ಅಂತ ಕೆಲಸ ಮಾಡ್ಬಿಟ್ರೆ ಅವ್ರನ್ನ ಬಲಹೀನ ವ್ಯಕ್ತಿ ಅಂತ ಕರೀತೀವಿ. ಎಷ್ಟೇ ಕೆಲಸ ಸಮಾಜ ಸುಧಾರಣೆ ಮಾಡಿದ್ರು ಸಹಿತ ಮೌನವಾಗಿರ್ತಾರಲ್ಲ, ಅವ್ರನ್ನ ಸನ್ಯಾಸಿ ಅಂತ ಕರೀತೀವಿ. ನೋಡ್ರಿ, ಸನ್ಯಾಸಿಗೆ ನಾರ್ಮಲ್ ವ್ಯಕ್ತಿಗೆ ಎಷ್ಟೊಂದು ವ್ಯತ್ಯಾಸ. ಈ ಎಲ್ಲಾ ಯೋಗಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತ ವ್ಯಕ್ತಿ ಅಂತಂದ್ರೆ ವಿವೇಕಾನಂದ. ಸೊ ಈ ದೇವರ ಹುಡುಕಾಟದ ಮುಂದಿನ ಹಂತನೇ ಯಾವುದು ಅಂತಂದ್ರೆ, ನಾವು ಹೇಳುವುದೇ ಪ್ರೇಮದ ಹರಿವು. ಎಲ್ಲರಿಗೂ ಕನ್ಫ್ಯೂಸ್ ಆಗಿರ್ಬೋದು, ಪ್ರೇಮದ ಹರಿವು ಅಂದ್ರೆ ಏನಿದು ಅಂತ. ಯಾರು ಮದುವೆ ಆಗ್ಲಿಕ್ಕೋ ಏನೇನೋ ಅಲ್ಲ, ತಾಯಿಗೋ ಪ್ರೀತಿನೋ ಅಥವಾ ಫ್ಯಾಮಿಲಿ ಸೆಂಟಿಮೆಂಟ್ ನೋ, ಅದ್ಯಾವುದೂ ಅಲ್ಲ. ಪ್ರೇಮದ ಅರಿವು ಅಂತಂದ್ರೆ ಬಡತನದಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ, ಕಷ್ಟದಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ, ದುಃಖದಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ ಪ್ರೇಮದ ಅರಿವು. ನಿಮ್ಮಂತವ್ರಿಗೆಲ್ಲ ಹುಟ್ಟೋದೇನೆ ಇಲ್ಲ.
ಒಂದು ವಿಷಯ ಹೇಳ್ತೀನಿ, ಯಾವುದೇ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು ಹಿಡ್ಕೊಂಡೇ ಹೇಳ್ತೀನಿ. ಮೋಸ್ಟ್ ಆಫ್ ದ ಪಾಯಿಂಟ್ಸ್ ನನ್ನ ಹತ್ರ ಇಲ್ಲ. ಈ ದೀನ ದಲಿತರ ಬಗ್ಗೆ, ಕಷ್ಟದಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ ಪ್ರೇಮದ ಅರಿವು ಯಾರು ಗೊತ್ತಿಲ್ಲ. ನಮ್ಮ ದೇಶ, ನಮ್ಮ ಊರ ಅಲ್ಲ, ಜಗತ್ತಿನಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ, ಜಗತ್ತಿನಲ್ಲಿರುವಂತ ಕಷ್ಟದಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ ಪ್ರೇಮದ ಅರಿವು. ಅದನ್ನ ಎಲ್ಲಿ ನೋಡ್ತೀವಿ ಅಂತಂದ್ರೆ ಒಬ್ಬರೇ ಸನ್ಯಾಸಿ ಹತ್ರ ನೋಡ್ತೀವಿ, ಅದು ವಿವೇಕಾನಂದ ಹತ್ರ ಅಷ್ಟೇ. ಸೊ ಪ್ರೇಮದ ಅರಿವು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಒಂದ್ ಸನ್ನಿವೇಶ ನಾನು ನಿಮ್ಗೆ ಹೇಳ್ತೀನಿ. ಏನಂತಂದ್ರೆ ಈ ರಾಮಕೃಷ್ಣ ಪರಮಹಂಸರು ಸೊ ಮರಣ ಹೊಂದಿತ್ತಂದ್ರ ಬಹಳ ಅವ್ರ ಖಿನ್ನತೆಗೊಳಪಟ್ಟರು. ಸೊ ಈ ಪ್ರೇಮದ ಅರಿವು ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಈ ಕಷ್ಟದಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ ಏನ್ ಯೋಚನೆ ಮಾಡ್ತಾ ಮಾಡ್ತಾ ಕನ್ಯಾಕುಮಾರಿಯ ಆ ನಡುವಲ್ಲಿ ಕಲ್ಲಿತ್ತಲ್ಲ, ಅಲ್ಲಿ ಹೋಗಿ ಕಂಟಿನ್ಯೂಸ್ 3 ದಿನ ಹತ್ತಿದ್ದಾರೆ. ಒಂದು ಕ್ಷಣ ಅಲ್ಲ, ಒಂದ್ ತಾಸ ಅಲ್ಲ, ಒಂದ್ ದಿನ ಅಲ್ಲ, 3 ದಿನ ಆಗ್ತಿದ್ದಾರೆ. ನಾನು ಯಾವ ರೀತಿ ಇವ್ರನ್ನೆಲ್ಲ ಹೊರಗೆ ತಗೊಂಡ್ ಬರ್ಬೇಕಪ್ಪ? ನಾವ್ ಹೇಳ್ತೀವಿ ನಮ್ಮ ಮನೆಯಲ್ಲೇ ಏನಾದ್ರೆ ಒಂದ್ ಕ್ಷಣ ಆಗ್ಬಿಟ್ಟು ಸುಮ್ಮನಾಗ್ತೀವಿ. 3 ದಿನ ಆಗ್ತಿದೆ. 3 days he cried for that peoples. ಅವಾಗ ಒಬ್ಬ ಕವಿ ಹೇಳ್ತಾನೆ, ಅವ್ರನ್ನ ನೋಡಿ ಏನ್ ಹೇಳ್ತಾನಂತಂದ್ರೆ, ಈ ಹಿಮಾಲಯ ಅನ್ನೋದು ಕೇಶರಾಶಿ ತರ ಕಾಣ್ತಾ ಇದೆ. ಹಿಮಾಲಯ ಅನ್ನೋದು ಕೇಶರಾಶಿ ತರ ಕಾಣ್ತಾ ಇದೆ. ಕಾಶ್ಮೀರ ಅನ್ನೋದು ಭಾರತ ಮಾತೆ ಶಿರರದ ರೀತಿ ಇದೆ. ಹಿಮಾಲಯ ಅನ್ನೋದು ಕೇಶರಾಶಿ ತರ ಇದೆ, ಕಾಶ್ಮೀರ ಅನ್ನೋದು ಶಿರ ಇದೆ. ಸೊ ಈ ಗಂಗೆ ಯಮುನೆ ಅನ್ನೋದು ಕಂಠಿಹಾರ ಭಾರತ ಮಾತೆಗೆ. ಭಾರತ ಮಾತೆಗೆ ಗಂಗೆ ಯಮುನೆ ಅನ್ನೋದು ಕಂಠಿಹಾರ. ಸೊ ವಿಂಧ್ಯ ಪರ್ವತ ಅದನ್ನ ಸೊಂಟ ಅಂತ ಕರೆದ್ಬಿಟ್ರೆ, ಕನ್ಯಾಕುಮಾರಿ ಭಾರತ ಮಾತೆಯ ಪಾದಗಳು. ಭಾರತ ಮಾತೆಯ ಪಾದಗಳು. ವಿವೇಕಾನಂದರು ಭಾರತ ಮಾತೆಯ ಪಾದದಲ್ಲಿ ಕೂತ್ಕೊಂಡು ಪುಷ್ಪಾರ್ಚನೆ, ತನ್ನ ದುಃಖವನ್ನು ತೊಡ್ಕೊಳ್ಳತಾನೆ ವಿವೇಕಾನಂದ ಅನ್ನುವಂತ ಆ ರೀತಿ ವರ್ಣನೆ ಮಾಡಿದ್ದಾರೆ. ನಾವು ಬೇರೆದವ್ರು ಯಾರಿಗೂ ಈ ರೀತಿ ವರ್ಣನೆ ಮಾಡೋದಿಲ್ಲ. ವಿವೇಕಾನಂದರ ಅಂದ ತಕ್ಷಣ ಅಷ್ಟೇ ಅದ್ ನೆನಪಾಗೋದು. ಸೊ ಕವಿ ಈ ರೀತಿ ವರ್ಣನೆ ಮಾಡ್ತಾನೆ. ಪ್ರೇಮದ ಅರಿವು ಇಲ್ಲಿಂದ ಕಂಟಿನ್ಯೂ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಆಧ್ಯಾತ್ಮಿಕತೆಯನ್ನ ತನ್ನಲ್ಲಿ ಅಳವಡಿಸಿಕೊಂಡು ಯಾವ ರೀತಿ ತಪಸ್ಸುಗಳನ್ನ ಮಾಡ್ತಾ, ಆಗಲೇ ಸನ್ಯಾಸತ್ವ, ಈಗಾಗಲೇ ಸನ್ಯಾಸತ್ವ ಅಂದ್ರೆ ಯಾವ ರೀತಿ ಅಂತ ನಾನು ಹೇಳಿದ್ವಿ. ಇದೆಲ್ಲ ಮಾಡ್ತಾ ಮಾಡ್ತಾ ಒಂದಿನ ನಾನು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗ್ಲೇಬೇಕು ಅಂತ ನಿಶ್ಚಯಿಸ್ತಾರೆ. ನೆನಪಿರ್ಲಿ, ಆ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗ್ಲೇಬೇಕು ಅಂತ ಅನ್ನೋದು ಯಾರು ನಮ್ಮ ಇಂಡಿಯನ್ಸ್ ರೆಫರೆನ್ಸ್ ಮಾಡಿದ್ದಲ್ಲ, ಯಾವುದೇ ವ್ಯಕ್ತಿ ರೆಫರೆನ್ಸ್ ಮಾಡಿದ್ದಲ್ಲ, ಭಗವಂತನೇ ನಿಶ್ಚಯಿಸಿದ್ದು. ನಾವು ನೀವೆಲ್ಲ ಏನ್ ಮಾಡ್ತೀವಿ, ನಮ್ ಬರ್ಡೇ ಇಟ್ಬಿಟ್ರೆ ನನಗೆ ಇವ್ರು ವಿಶ್ ಮಾಡಿದ್ರು ಅಂತ ಸೆಲ್ಫಿ ತಕೊಂಡು ನಾನು ಸ್ಟೇಟಸ್ ಅಲ್ಲಿ ಹಾಕ್ಬಿಡ್ತೀನಿ. ನಮ್ಮ ಪ್ಲಾಟ್ಫಾರ್ಮ್ ನಾನು ಇಟ್ಕೊಂಡ್ಬಿಡ್ತೀನಿ. ಬಟ್ ವಿವೇಕಾನಂದ ಆಗಲ್ಲ. ಭಗವಂತ ನಿಶ್ಚಯಿಸಿ ಕಳಿಸಿದ, ನೀನ್ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗ್ಬಾ, ನಮ್ಮ ಹಿಂದೂ ಧರ್ಮವನ್ನ ಎತ್ತಿ ತೋರಿಸಿ ಈ ಜಗತ್ತಿಗೆ ಏನಾದ್ರೂ ಮಾಡು ಅಂತೇಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದೆ ಜ್ಞಾನದ ಪ್ರವಾಹ. ಅವರ ಮೂರನೆಯ ಜ್ಞಾನದ ಪ್ರವಾಹ ಚಿಕಾಗೋ ಸಮ್ಮೇಳನ. ಈಗಾಗಲೇ ನಾನು ಹೇಳಿದ್ದೀನಿ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ, ಈ 5 ವರ್ಡ್ಗೆ ಯಾವ ರೀತಿ ಆ ಏನು ಸಮ್ಮೇಳನದಲ್ಲಿ 7,000 ಜನಸಮೂಹ ಇತ್ತಲ್ಲ, 2 ನಿಮಿಷ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ದಾರೆ. 2 ನಿಮಿಷ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ದಾರೆ. ಮುಂದಿನವ್ರು ಎದ್ದಿದ್ದಾರೆ ಅಂತೇಳಿ ಹಿಂದಿನವ್ರು ಕಾಣ್ತಾ ಇಲ್ಲ ಅಂದ್ರೆ ಎಲ್ರು ಮುಂದೋಡ್ ಬಂದ್ರು. ಸಂಚಾಲಕರಿಗೆ ಆ ಪ್ರೋಗ್ರಾಮ್ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ಲಿಲ್ಲ. 2 ನಿಮಿಷಗಳ ಕಾಲ ಚಪ್ಪಾಳೆ. ಇನ್ನೊಂದು ಅಂಶವನ್ನು ನೆನಪಿಟ್ಕೋಬೇಕು. ಆ ಭಾಷಣ ಹೇಳಿದ್ದವ್ರು ಕೊನೆಗೆ ಮೀನ್ಸ್ ಅವ್ರು ಹೇಳಿಕ್ ಹೋಗಿದ್ದು ಕೊನೆಗೆ ಅವ್ರ ನಂಬರ್ ಬಂದಿತ್ತು. ನನ್ನಾಗಿ ನಮ್ ನಂಬರ್ ಆಗನೆ ಏನ್ ನನಗ್ ಬೇಡ, ಅವ್ರು ಕಳಿಸಿ ಸರ್ ಹೇಳಿ ಈಗ ನಿಂದೆ ಬಂತು. ನೋ ಅವ್ರು ಕಳಿಸಿ, ನೋ ಅವ್ರು ಕಳಿಸಿ. ಹೀಗೆ ಆಯ್ತು. ಲಾಸ್ಟ್ ಮುಗಿದೆ, ಸಂಚಾಲಕರು ಬಂದಿದ್ರು, ನಿಮ್ದಿದೆ ಹೇಳ್ತೀವಿ ಅಂದ್ರೆ ಹೇಳಿ, ಇಲ್ಲ ಅಂತ ಫಂಕ್ಷನ್ ಮುಗಿಸ್ತೀವಿ. ಎದ್ ಬಂದ ತಕ್ಷಣ ನೋಡಿರುವಂತ ಎಲ್ಲಾ ಜನರು ಅವ್ರಿಗೆ ಕಂಡಿದ್ದ ಹೆಂಗಂತಂದ್ರೆ ಅಕ್ಕ ತಂದಿರ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ.
ಇನ್ನೊಂದು ವಿಷಯ ನಿಮ್ಗೆ ನೆನ್ಪಿಟ್ಕೋಬೇಕು. ಏನಂತಂದ್ರೆ ಇಲ್ಲಿನ ಧರ್ಮ ಸಮ್ಮೇಳನ, ವಿಶ್ವ ಧರ್ಮ ಸಮ್ಮೇಳನ ಇತ್ತಲ್ಲ, ಅದಕ್ಕೆ ಬರ್ಲಿಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಅವರ ನಿಲುವಂಗಿಯನ್ನ ನೋಡಿ ಚಿಕಾಗೋ US ಬೀದಿ ಬೀದಿಯಲ್ಲಿ ಎಲ್ಲಾ ಜನರು ಕಲ್ಲು ತಗೊಂಡು ಬಿಡುವಂತ ಪರಿಸ್ಥಿತಿ ಬಂದಿತ್ತು. ದ ಸ್ಟೋರಿ ಆಫ್ ವಿವೇಕಾನಂದ ಅಂತ ನಾನು ನಿಮ್ಗೆ ಏನ್ ಹೇಳಿದ್ದೆ, ಅದರಲ್ಲಿ ಎಲ್ಲ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಯಾವ ರೀತಿ ಅವರು ಅನುಭವಿಸಿದ್ದಾರೆ. ಬೆಂಗಾಳಿ ಫಿಲ್ಮ್ ಎಲ್ರು ಯಾವುದು ಕಳ್ಳ ಬಂದ್ಬಿಟ್ಟು ಅಂತ ಕಲ್ಲು ತಗೊಂಡು ಒಯ್ತಿರ್ತಾರೆ ಅವ್ರಿಗೆ. ಆ ರೀತಿ ಪರಿಸ್ಥಿತಿ ಬರ್ತದ. ಸೊ ಕೊನೆಗೆ ಇವರನ್ನ ನೋಡ್ಬಿಟ್ಟು ಒಬ್ರಂತಂದ್ರೆ ಕ್ಯಾಥರಿನ್ ಸ್ಯಾಕ್ವಿನ್ ಅನ್ನೋರು ಇವ್ರಿಗೆ ಆಶ್ರಯ ಕೊಟ್ಬಿಟ್ಟು ಇವರ ಪಾಂಡಿತ್ಯವನ್ನ ನೋಡಿ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಕೇಳ್ಕೊಂಡ್ ಬರ್ಲಿಕ್ಕೆ ಅಂತ ಕಳಿಸ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನೀವು ಪರಿಚಯ ಏನ್ ಬೇಕು, ಪರಿಚಯ ಪತ್ರ ಬೇಕು. ಯಾರು ಕೊಟ್ಟಣೆ ಇಲ್ಲ, ಎಲ್ಲಾ ಸಮಾಜಗಳಿಂದ ಬಂದ್ಬಿಟ್ರು. ಇವ್ರು ಬಂದಂತ ಪರಿಚಯ ಪತ್ರನೇ ಇಲ್ಲ. ಪರಿಚಯ ಪತ್ರನೇ ಇಲ್ಲ. ಏನಾಯ್ತು, ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಕರೆಸ್ಬಿಟ್ಟು, ನಮ್ಮಲ್ಲಿ ಹಿಂದೂ ಒಬ್ಬ ಸನ್ಯಾಸಿ ಇದ್ದಾರೆ, ಅವ್ರ ಮಾತನ್ನು ಕೇಳಿ. ನಿಮ್ಗೆ ಗೊತ್ತಿರ್ಬೇಕು, ಹಿಂದೂ ಸನ್ಯಾಸಿ ಅಂದ್ರೆ ನೆಗ್ಲಿಜೆನ್ಸ್. ಅವನ ಹತ್ರ ಬಂದ್ಬಿಟ್ಟು ನನ್ನ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ರು, ಬರ್ರಿ ಒಂದ್ 2 ನಿಮಿಷ 5 ನಿಮಿಷ ಮಾತಾಡ್ಲಿಕ್ಕೆ ಅಂತ ಇರೋರು 1 ತಾಸಾಯ್ತು, 2 ಗಂಟೆ ಆಯ್ತು, ಬಿಟ್ಟು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೀವ್ ಇಲ್ಲೇ ಕೂತಿದ್ದೀರಿ, ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗ್ರಿ ಅಂತ ಹೇಳ್ತಾರೆ. ಸರ್, ಅಲ್ಲಿಗೆ ಹೋಗಿ ಬಂದಿದ್ದೀನಿ, ನನ್ನ ಪರಿಚಯ ಪತ್ರ. ಅವಾಗ ಅವ್ರ ರೈಟ್ಸ್ ಅವ್ರು ಹೇಳ್ತಾರೆ, ಇದೇನು ಸಮಾಜ, ನಿಮಗ್ ಪರಿಚಯ ಪತ್ರ ಬೇಕಾ? ನಿಮಗ್ ಪರಿಚಯ ಪತ್ರ ಕೇಳೋದು ನನಗೆ ಯಾವ ರೀತಿ ಅನಿಸ್ತಾ ಇದೆ ಅಂತಂದ್ರೆ, ಸೂರ್ಯನಿಗೆ ಬೆಳಗಲಿಕ್ಕೆ ಪರ್ಮಿಷನ್ ಬೇಕು ಅಂತ. ಅವ್ನಿಗೆ ಯಾರು ಪರ್ಮಿಷನ್ ಬೇಕು? ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ. ಸೊ ಈ ರೀತಿ ಅವರ ಪಾಂಡಿತ್ಯ, ಅವರ ಜ್ಞಾನವನ್ನ ಪರಿಚಯ ಪತ್ರದಲ್ಲಿ ಬರೆದ್ಬಿಟ್ಟು ಅವರನ್ನು ಕಳಿಸ್ತಾರೆ. ಸೊ ಅಲ್ಲಿಂದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ತಮ್ಮ ಪಾಂಡಿತ್ಯವನ್ನ ಬಿತ್ತರಿಸ್ತಾರೆ. ಅಲ್ಲಿ ಒಂದು ಅಂಶವನ್ನ ನಾವು ನೆನ್ಪಿಡ್ಬೇಕು, ಏನಂತಂದ್ರೆ ಟಾಲರೆನ್ಸ್ ಅನ್ನುವಂತ, ಸಹಿಷ್ಣುತೆ ಅನ್ನುವಂತ ಒಂದು ವರ್ಡ್ ಬರ್ತದೆ. ಇಂಡಿಯನ್ಸ್ ಅಲ್ಲಿ ಬಹಳ ಸಹಿಷ್ಣುತ ವ್ಯಕ್ತಿಗಳು ಅಂತ ಟಾಲರೆನ್ಸ್ ಅಂತ. ಟಾಲರೆನ್ಸ್ ಅಲ್ಲ, ಇಂಡಿಯನ್ಸ್ ಟಾಲರೆನ್ಸ್ ಅಲ್ಲ. ಹಾಗಾದ್ರೆ ಟಾಲರೆನ್ಸ್ ಮೀನಿಂಗ್ ಅವರ ದೃಷ್ಟಿಯಲ್ಲಿ ಟಾಲರೆನ್ಸ್ ಅಂತಂದ್ರೆ, ಯಾರು ನನಗೆ ಆಗದವರಿದ್ದಾರೆ ಅವ್ರು ನನ್ನ ಹತ್ರ ಬಂದ್ಬಿಟ್ರೆ ಓಕೆ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತಲ್ಲ. ಇಂಡಿಯನ್ಸ್ ಆರ್ ಅಕ್ಸೆಪ್ಟಬಲ್, ಅಕ್ಸೆಪ್ಟ್ ಮಾಡ್ಕೋತಾರೆ. ಯಾರೇ ಬಂದ್ರು ಅಕ್ಸೆಪ್ಟ್ ಮಾಡ್ಕೋತಾರೆ. ಅವ್ರಿಗೆ ನಾವು ಇಂಡಿಯನ್ಸ್ ಅಂತ ಕರೀತೀವಿ. ಸೊ ಈ ರೀತಿ ನಮ್ಮ ಇಂಡಿಯನ್ಸ್ ಹಿಂದುತ್ವದ ಬಗ್ಗೆ ಎತ್ತಿ ತೋರಿಸಿದಂತ ವ್ಯಕ್ತಿ ಯಾರಂತಂದ್ರೆ ನಾವು ವಿವೇಕಾನಂದ. ಸೊ ಇಲ್ಲಿಂದ ಶುರುವಾಗುದೇ, ಜ್ಞಾನದ ಪ್ರಭಾವದಿಂದ ಶುರುವಾಗುದೇ ಅಖಂಡ ಅನುಕಂಪ. ಇದಕ್ಕಿಂತ ಜ್ಞಾನದ ಪ್ರಭಾವದೊಳಗಡೆ ಒಬ್ಬರು ವ್ಯಕ್ತಿ ಕೇಳ್ತಾರೆ ಏನಂತಂದ್ರೆ, ಹೀಗೆ ಜನಸಾಮಾನ್ಯರು, ನೀವು ನಮ್ಮನ್ನು ಹಿಪ್ನೋಟಿಸಮ್ ಮಾಡ್ತಾ ಇಲ್ಲ ನಿಮ್ ಮಾತುಗಳಿಂದ. ಅವಾಗ ವಿವೇಕಾನಂದರು ಅಂತಾರೆ, ನಾ ಹಿಪ್ನೋಟಿಸಮ್ ಮಾಡ್ತಾ ಇಲ್ಲ, ನಿಮ್ನ ಡಿ ಹಿಪ್ನೋಟಿಸಮ್ ಮಾಡ್ತಾ ಇದೀನಿ. ಡಿ ಹಿಪ್ನೋಟಿಸಮ್ ಹೆಂಗ್ ಮಾಡ್ತಾ ಇದೀನಿ? ಏನಂತಂದ್ರೆ, ನೀವು ಈ ಶಾಶ್ವತವಲ್ಲದ ವಸ್ತುಗಳಿಗೆ, ಅಂಶಗಳಿಗೆ ಬಹಳ ಬಂಧನದಿಂದ ಇದ್ದೀರಿ. ಈ ಶಾಶ್ವತವಲ್ಲದದಿಂದ ಹೊರಗೆ ಬರ್ಬೇಕು, ಸುಖ ದುಃಖಗಳನ್ನ ಮೀರಿದಂತದ್ದು ಬರ್ಬೇಕು. ಅದಕ್ಕೆ ನಾನು ಡಿ ಹಿಪ್ನೋಟಿಸಮ್ ಮಾಡ್ತಾ ಇದ್ದೀನಿ. ಮತ್ತೊಬ್ರು ಕೇಳ್ತಾರೆ, ನಿಮ್ಮಲ್ಲಿ ಸ್ತ್ರೀಯರಿಗೆ ಶೋಷಣೆ ಆಗ್ತದಲ್ಲ ಹೆಂಗೆ ಅಂತ ಹೇಳಿ. ಅವಾಗ ಹೇಳ್ತಾರೆ, ಸ್ತ್ರೀಯರಿಗೆ ಶೋಷಣೆ ಅಲ್ಲ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಜನಕ ಮಹಾರಾಜರಿದ್ರು. ಆ ಜನಕ ಮಹಾರಾಜನ ಸಭೆಯಲ್ಲಿ ಯಜ್ಞವಲ್ಕ ಎದ್ದಿದ್ದು ಹೇಳ್ತಾನೆ, ಈ ಸಭೆಯಲ್ಲಿ ನನ್ನಷ್ಟು ಟ್ಯಾಲೆಂಟ್ ಯಾರಿದ್ದೀರಿ, ಯಾರಾದ್ರೂ ಇದ್ದೀರಿ, ನನ್ನಷ್ಟು ಟ್ಯಾಲೆಂಟ್ ಅಂತ ಕೇಳ್ತಾನೆ. ಅವಾಗ ಯಾರು ಮಾತಾಡುದಿಲ್ಲ. ಸಾಕಷ್ಟು ಪುರುಷರು ಇರ್ತಾರೆ, ಎಲ್ಲರೂ ಇರ್ತಾರೆ, ಯಾರು ಮಾತಾಡುದಿಲ್ಲ. ಸೊ ಅಲ್ಲಿ ಗಾರ್ಕಿ ಅನ್ನುವಂತ ಒಬ್ಬರ ಕವಿಯತ್ರಿ ಏನ್ ಹೇಳ್ತಾಳೆ ಅಂತಂದ್ರೆ, ನಾನ್ ನಿನಗೆ ಬಾಣದ ರೀತಿ ಪ್ರಶ್ನೆಗಳನ್ನ ಹಾಕ್ತೀನಿ, ನೀನ್ ನನಗೆ ಆನ್ಸರ್ ಮಾಡಿದ್ರೆ ನಿನ್ನ ಜ್ಞಾನಿ ಅಂತ ಒಪ್ಕೋತೀನಿ, ಅಲ್ಲಿವರೆಗೂ ನಾನು ಒಪ್ಕೊಳ್ಳೋದಿಲ್ಲ. ಹೇಳಿದ್ದು ಒಬ್ಬಳು ಸ್ತ್ರೀ ಎಂಬುದರ ಜ್ಞಾನದಲ್ಲಿ ನೆನಪಿರಲಿ. ಇನ್ನೊಂದು ಅಂಶವನ್ನು ಕೊಡ್ತಾರೆ. ನಮ್ಮ ಹಿಂದೂ ಪುರಾಣಗಳಲ್ಲಿ ಮದುವೆ ಆದಂತ ದಂಪತಿಗಳಿದ್ರೆ ಗಂಡನಿಗೆ ಒಬ್ಬನಿಗೆ ಪೂಜೆ ಕೂತ್ಕೊಳ್ಳೋದಕ್ಕೆ ಅನುಮತಿ ಇಲ್ಲ. ಸ್ತ್ರೀ ಜೊತೆ ಪೂಜೆ ಕೂತ್ಕೊಂಡ್ರೆ ಅಷ್ಟೇ ಅದು ದೇವರಿಗೆ ತಲುಪುತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ಸ್ತ್ರೀ ಸಂಸ್ಕೃತಿಯನ್ನೇ ಎತ್ತಿ ಹಿಡಿದಂತ ನಮ್ಮ ಭಾರತ.
ಸೊ ಕೊನೆಗೆ ಬರುವಂತದೇ ಅಖಂಡ ಅನುಕಂಪ. ಸೊ ಅಖಂಡ ಅನುಕಂಪ ಅಂತಂದ್ರೆ ಇಷ್ಟೆಲ್ಲಾ ಜ್ಞಾನವನ್ನ ಕಲೆಕ್ಟ್ ಮಾಡಿದ ತಕ್ಷಣ ನಮ್ಮ ಸಮಾಜವನ್ನು ಯಾವ ರೀತಿ ಉದ್ಧಾರ ಮಾಡ್ಬೇಕು, ಯಾವ ರೀತಿ ಸೇವೆ ಮಾಡ್ಬೇಕು ಅಂತ. ಅವಾಗ ಮಠಗಳನ್ನ ಕಟ್ಬಿಟ್ಟು ಎಲ್ರಿಗೂ ಹೇಳ್ತಾರೆ, ಮಠಗಳನ್ನ ಕಟ್ಬಿಟ್ಟು ದೇವರನ್ನ ಪೂಜಾ ಮಾಡೋದಲ್ಲ, ಸೇವೆ ಮಾಡಿ, ಸಮಾಜ ಸೇವೆ ಮಾಡಿ. ಅದು ಅಖಂಡ ಅನುಕಂಪ. ಅಲ್ಲಿಂದ ಶುರುವಾಗ್ತದೆ. ಈ ರೀತಿ ಅಖಂಡ ರೂಪದ ತ್ಯಾಗ ಮತ್ತು ಸೇವೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ತ್ಯಾಗ ಸೇವೆಯನ್ನ ಅಳವಡಿಸಿಕೊಳ್ಬೇಕು. ಅಂದ್ರೆ ನಾವು ಅತ್ಯುತ್ತಮ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅದ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಕೊನೆಗೆ. 7ನೇ ತರಗತಿ ಫೇಲ್ ಆದಂತ ಹುಡುಗ, ಪಾಸ್ ಆಗಿರ್ತಾನೆ, 7ನೇ ತರಗತಿ ಪಾಸ್ ಆದಂತ ಹುಡುಗ ಸಾಲಿಯಲ್ಲಿ ಸೇರಿರ್ತಾನೆ. ಅಲ್ಲಿರುವಂತ ಎಲ್ಲ ತನ್ನ ಸ್ನೇಹಿತರು ಮರಣ ಹೊಂದಿದ್ರಂತ ಹೊಳ್ಳಿ ತನ್ನ ಮನೆಗೆ ವಾಪಸ್ ಬಂದ್ಬಿಟ್ಟು ಸಾಯೋ ನಿರ್ಧಾರ ಮಾಡಿ, ಸಾಯ್ಲಿಕ್ಕೆ ಅಂತ ಟ್ರೈನ್ ಹಳಿ ಮೇಲೆ ಹೋಗಿ ಮಲ್ಕೊಂಡ್ರೆ ಟ್ರೈನ್ ಬರೋದೇ ಲೇಟ್ ಆಗುತ್ತೆ, ರೈಲ್ ಬರೋದೇ ಲೇಟ್ ಆಗುತ್ತೆ, ಏನ್ ಮಾಡ್ಲಪ್ಪ ಅಂತ ಅಂದ್ಬಿಟ್ಟು ರೈಲ್ ನಿಲ್ದಾಣಕ್ಕೆ ಹೋಗ್ತಾನೆ. ರೈಲ್ ನಿಲ್ದಾಣಕ್ಕೆ ಹೋಗಿ ಅಲ್ಲ ವಿವೇಕಾನಂದರ ಬುಕ್ ಇರುತ್ತ. ಸೊ ಆ ಬುಕ್ ತೆಗೆದ್ಬಿಟ್ಟು ಓದ್ತಾನೆ. ಏನಂತಂದ್ರೆ ಅರೈಸ್ ಅವೈಕ್, ಸೊ ಅರೈಸ್ ಅವೈಕ್ ಕ್ಯಾನ್ ನಾಟ್ ಸ್ಟಾಪ್ ಅಂಟಿಲ್ ಅದೇ ಒಂದೇ ಒಂದು ವಾಕ್ಯವನ್ನು ಓದಿದ ತಕ್ಷಣ ಅವನು ಹೊಳ್ಳಿ ತನ್ನ ಊರಿಗೆ ಬಂದ್ಬಿಟ್ಟು ಕೃಷಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ, ಮಾದರಿ ಗ್ರಾಮ ಮಾಡಿ, ಪಾನಮುಕ್ತ ಗ್ರಾಮ ಮಾಡಿ, ಜಿಲ್ಲೆ, ತಾಲೂಕು, ರಾಜ್ಯ, ರಾಷ್ಟ್ರ ಮಟ್ಟದೊಳಗೆ ಹೆಸರು ಮಾಡ್ತಾನೆ. ಅವನೇ ಅಣ್ಣಾ ಹಜಾರೆ ಫಾಲೋವರ್ಸ್ ಚೆಕ್ ಮಾಡ್ಬಿಟ್ರೆ ಎಲ್ರು ಯುವಕರಿದ್ದಾರೆ. ಸೊ ಆ ಯುವಕರಿಗೆ ಒಬ್ರು ಪತ್ರಕರ್ತ ಪ್ರಶ್ನೆ ಮಾಡ್ತಾನೆ, ನಿಮ್ಗೆ ಎಲ್ರು ಯುವಕರಿಗೆ ಯಾಕೆ ಫಾಲೋವರ್ ಮಾಡ್ತಾರೆ, ನೀವು ನೋಡಿದ್ರೆ ಏಜ್ ಇದೆಲ್ಲ ಹೆಂಗಂತ. ಅವಾಗ ಅವ್ರು ಹೇಳ್ತಾರೆ, ನನ್ನ ಏಜ್ಗೆ ನನಗ ಫಾಲೋ ಮಾಡೋದಿಲ್ಲ, ನನ್ನಲ್ಲಿರುವಂತ ಯುವಕತನವನ್ನ, ನನ್ನಲ್ಲಿರುವಂತ ಕೆಲಸ ಮಾಡೋ ಹುಮ್ಮಸವನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ವಯಸ್ಸನ್ನೋದು ಏಜಿಗಾಗೋದಿಲ್ಲ, ದೇಹಕ್ಕಾಗೋದಿಲ್ಲ, ಮನಸ್ಸಿಗೆ ಆಗ್ತದ. ನೀವು ಕೆಲಸ ಏನ್ ಮಾಡ್ತಿರಲ್ಲ ಅದಕ್ಕೆ ಏಜ್ ಆಗಿರ್ತದ. ಇದನ್ನ ನಾವು ಅಳವಡಿಸಿಕೊಳ್ಬೇಕು. ಸೊ ಕೊನೆಗೆ ಒಂದು ಮಾತು ಹೇಳ್ತಾರೆ, ನೀವು ನನ್ನನ್ನ ಅರಿಬೇಕಂತಂದ್ರೆ ನನ್ನ ಅಂಶಗಳನ್ನ ತಿಳಿಬೇಕಂದ್ರೆ ವಿವೇಕಾನಂದರ ನಮಗ್ ಸ್ಫೂರ್ತಿ ಆಗುತ್ತೆ. ಈ ರೀತಿ ಎಲ್ರಿಗೂ ಸ್ಫೂರ್ತಿ ಆದಂತ ವ್ಯಕ್ತಿ ನಿಮ್ಗೆ ಯಾಕೆ ಸ್ಫೂರ್ತಿ ಆಗುದಿಲ್ಲ? ವಿದ್ಯಾರ್ಥಿಗಳಾಗಿರ್ಬೋದು, ಅವರು ಒಬ್ಬರ ಪೇರೆಂಟ್ಸ್ ನಾನು ಹಂಗೆ ನನ್ನ ಎಕ್ಸ್ಪೀರಿಯನ್ಸ್ ಆದದ್ದು ಹೇಳ್ತಾ ಇದ್ದೀನಿ. ವಿವೇಕಾನಂದ ಆಶ್ರಮಕ್ಕೆ ಡೈಲಿ ನಿಮ್ ಹುಡುಗನ್ ಕಳಿಸ್ರಿ ಅಂತ ಅಂದ ತಕ್ಷಣ ಎಲ್ಲಿ ಬಿಡ್ರಿ ಸ್ವಾಗತ ಆದ್ರೆ ಏನ್ ಮಾಡೋದು ಕಡಿ. ನಾನು ಇವತ್ತು ಹೇಳ್ತೀನಿ, ವಿವೇಕಾನಂದರ ಆಶ್ರಮ ಕಳಿಸೋದ್ರಿಂದ, ವಿವೇಕಾನಂದರ ಬುಕ್ ಓದೋದ್ರಿಂದ ಸನ್ಯಾಸಿ ಆಗೋದಿಲ್ಲ. ಒಳ್ಳೆ ವಿದ್ಯಾರ್ಥಿ ಆಗಿದ್ರೆ ಒಳ್ಳೆ ವಿದ್ಯಾರ್ಥಿ ಆಗ್ತಾನೆ, ಟೀಚರ್ ಆಗಿದ್ರೆ ಒಳ್ಳೆ ಟೀಚರ್ ಆಗ್ತಾನೆ, ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ರೈತರಿಗೆ ಅದ್ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ರೈತಾಗಿ ಮಾರ್ಪಡ್ತಾನೆ. ಸೊ ಅದಕ್ಕಾಗಿ ನಾವು ಅವರ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಸೊ ಈ 158ನೇ ಈ ವಿವೇಕಾನಂದರ ಜಯಂತಿ ಉತ್ಸವದೊಳಗಡೆ ನಾವು ಅವರಲ್ಲಿರುವಂತಹ ಅಂಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸಮಾಜಕ್ಕೆ ಏನಾದ್ರೂ ಸಾಧನೆ ಮಾಡೋಣ ಅಂತ ಹೇಳಿ. ಸೊ ನನ್ನ ಈ ಮಾತುಗಳನ್ನ ತನ್ಮಯತೆಯಿಂದ ಆಲಿಸಿದಂತ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.